ಆ ಹುಣಸೆಕಾಯಿ ಹಾಯ್ಕೊಳೋದಕ್ಕೆ ಬಂದಿರೋದು ಇವಾಗ. ಅವ್ರ ಪಾಪ ಒಂದು ಬುಡ್ಡು ಒಂದು ಬೋಟು ಹುಣಸೆಕಾಯಿ ಹಿಂಗೆ ತಗೊಳಲ್ಲ, ಹಾಯ್ಕೊಳಲ್ಲ. ಮಗಳೇ ಎಲ್ಲಿ ತಲೆ ಐತೆ ನೋಡೋಣ. ಇನ್ನೂ ತಗೋಬೇಕು. ಯಾಕೆ ಗೊತ್ತಾ, ನಿಮ್ಗೆ ಪ್ರೂಫ್ ಸಮೇತ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ. ನಾನು ನೀನು ಇಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ದಿನ್ನೇ ಹೊಲ್ದ ಹತ್ರ ಹುಣಸೆ ಮರ ಐತೆ, ಒಂದೇ ಒಂದು ಹುಣಸೆ ಮರ. ಆ ಹುಣಸೆಕಾಯಿ ಹಾಯ್ಕೊಳೋದಕ್ಕೆ ಬಂದಿರೋದು ಇವಾಗ. ಹಾಯಾಗಿ ಕುಳಿತಿರೋ ನೀನು ರಾಣಿಯಾಗಿ, ಹಾಯ್ ಮಾಡು ಅಂತೆಲ್ಲ ಹೇಳಿದ್ದು, ಹಾಯಾಗಿ ಕುಳಿತಿರೋ ನೀನು ರಾಣಿಯಾಗಿ ಅಂತ. ನಮ್ಮ ಶ್ರೀಮತಿ ಅವ್ರನ್ನ ಆರಾಮಾಗಿ ಕೂರಿಸಿದ್ದೀನಿ ಅಲ್ಲಿ. ನಾನಿಲ್ಲಿ ಹುಣಸೆಕಾಯಿ ಆಯ್ತಾ ಇದ್ದೀನಿ. ನಮ್ಮ ದಿನ್ನೇ ಹೊಲಕ್ಕೆ ಬಂದಿದ್ದೀವಿ. ನೋಡಿರಿ, ನಮ್ಮ ದಿನ್ನೇ ಹೊಲ ಅಲ್ಲಿ ರೋಡ್ ಐತೆ ಮುಂದೆ. ಆ ರೋಡ್ವರೆಗೂ ಇಲ್ಲಿ ಸೆಪ್ಪೆ ಹಾಕವ್ರೆ. ಆಮೇಲೆ ಈ ಕಡೆ ಆ ಕಡೆ ಅಷ್ಟು ಇಲ್ಲಿ ಹಳ್ಳದವರೆಗೂ ಹಳ್ಳ ಬರ್ತೈತೆ. ಹಳ್ಳದವರೆಗೂ ರೋಡಿಂದ ಹಳ್ಳದವರೆಗೂ ನಮ್ಮ ದಿನ್ನೇ ಹೊಲ. ಇದು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಇಲ್ಲಿ ನೀರೈತೆ ಮಾಡ್ಕೊಳ್ರಿ ಅಂತ, ಹೊಲ ಮಾಡ್ಕೊಳ್ರಿ ಅಂತ, ಅವರೇ ಮಾಡ್ಕೊತೀವಿ ಅಂತ ಅವ್ರಿಗೆ ಕೊಟ್ಟಿದ್ದೀವಿ. ಅವರೆಲ್ಲ ಮುಸ್ಕಿನ ಜೋಳದ ಸೆಪ್ಪೆ ಹಾಕವ್ರೆ. ಇಲ್ಲಿ ಹುಣಸೆ ಗಿಡ ನೋಡ್ರಿ, ಹುಣಸೆ ಕಾಯಲ್ಲ ಇದು ಹಣ್ಣು. ಹಣ್ಣಿದು ಹುಣಸೆ ಕಾಯಲ್ಲ, ಹಣ್ಣಾಗೈತೆ. ನಮ್ಮದು ಹುಣಸೆ ಗಿಡದಲ್ಲಿ ಹಣ್ಣು ಉದುರುತ್ತಾ ಐತೆ. ಅದಕ್ಕೆ ಹುಣಸೆ ಹಣ್ಣು ಹಾಯ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿಗೆ. ಅಲ್ಲಿ ಚೀಲ ಎಲ್ಲ ಐತೆ ನೋಡ್ರಿ, ಹುಣಸೆಕಾಯಿ ಆಯ್ತಿದ್ದು. ಈ ಹುಣಸೆಕಾಯಿ ಆಯ್ಬೇಕಾದ್ರೆ ಇಲ್ಲಿ ಮುಸ್ಕಿನ ಜೋಳ ಹಾಕವ್ರಲ್ಲ, ಇಲ್ಲಿ ತೆನೆ ಕಾಣಿಸ್ತು ನಮ್ಮ ಶ್ರೀಮತಿಯವ್ರ ಕಣ್ಣಿಗೆ. ಅವ್ರಿಗಿಷ್ಟ ಅಲ್ವಾ, ಅದಕ್ಕೆ ತೆನೆ ಕಿತ್ಕೊತಾ ಇದ್ದೀವಿ. ಮುಸ್ಕಿನ ಜೋಳದ ತೆನೆ ನಿಮಗೂ ಇಷ್ಟನಾ? ತಗೋ, ಹೊಡಿತ ತಲೆಗೆ, ಬುದ್ಧಿ ಬರುತ್ತೆ ಬಿಡು, ಒಳ್ಳೆ ಬುದ್ಧಿ ಬರುತ್ತೆ. ಹೌದಾ? ನೋಡ್ರಿ, ಹುಣಸೆ ಮೊಗ್ಗು. ಇನ್ನೂ ಹುಣಸೆ ಹಣ್ಣೆ ಪೂರ್ತಿ ಇದಿಲ್ಲ, ಹುಣಸೆ ಮೊಗ್ಗಾಗೈತಾಗಲೇ. ಹುಣಸೆ ಮೊಗ್ಗಾಕಿ ಸಾಂಬಾರು ಮಾಡ್ತೀವಿ ನಾವು, ಸಖತ್ತಾಗಿರುತ್ತೆ. ಆದರೆ ಈಗಲ್ಲ, ಇದು ಜಾಸ್ತಿ ಹುಣಸೆ ಹಣ್ಣು ಬಿಡಲಿ ಬಿಡುತ್ತಲ್ಲ, ಅವಾಗ ಜೊತೆ ಶೇರ್ ಮಾಡ್ಕೊತೀವಿ, ಏನೇನು ಸಾಂಬಾರು ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ಎಲ್ಲ. ಈಗ ಇನ್ನೊಂದೆರಡು ಇವನ್ ಕಿತ್ಕೊಳ್ಳೋಣ. ಮುಸ್ಕಿನ ಜೋಳದ ತೆನೆ ಸಿಗ್ತವೆ ನೋಡ್ತೀನಿ. 1 2 3 4 5 6 ತೆನೆ ಸಿಕ್ಕವೆ. ನಮ್ಮ ಶ್ರೀಮತಿಯವರು ಅದೃಷ್ಟ, ಮನೆಗೆ ಹೋಗಿ ಅದನ್ನು ಬೇಯಿಸ್ಕೊಂಡು ತಿಂತಾರೆ. ಈ ದಿನೇ ಹೊಲಕ್ಕೆ ಬಂದರೆ ನಿಂಗೇನು ನೆನಪಾಗುತ್ತೆ? ನಾವು ಮದುವೆ ಆದ ಹೊಸದ್ರಲ್ಲಿ ಬಂದು ಹುಣಸೆಕಾಯಿ ಹಾಯ್ಕೊಂಡು ಹೋಗಿದ್ದು ನೆನಪು ಬರುತ್ತೆ. ಆಮೇಲೆ ಒಂದ್ಸರಿ ನಮ್ಮ ಜಾಣೆ ಮಗಳು 2-3 ವರ್ಷ ಇದ್ದಾಗ ಬಂದು ಹುಣಸೆಕಾಯಿ ಎಲ್ಲಾಡಿಸ್ಕೊಂಡು ಹಾಯ್ಕೊಂಡು, ಮತ್ತೆ ಇಲ್ಲಿ ನನ್ನ ಮಗಳಿಗೆ ಜೋಲಿ ಕಟ್ಟಿ ನನ್ನ ಮಗಳಿಗೆ ಜೋಲಿ ಆಡಿದ್ದು ನೆನಪು ಬರುತ್ತೆ. ಆಮೇಲೆ ಈ ಮರ ತುಂಬಾ ಚಿಕ್ಕದಾಗಿತ್ತು. ಆಮೇಲೆ ನೀನು ನಂಗೆ ಅಟ್ಕೆಲೆ ಹಾಕೊಟ್ಟಿದ್ದು ನೆನಪು ಬರುತ್ತೆ. ಆಮೇಲೆ ತೊಂಬಿಟ್ಟು ಕುಟ್ಕೊಟ್ಟಿದ್ದು ನೆನಪು ಬರುತ್ತೆ. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ನಾ? ಇಲ್ಲ ಅಷ್ಟಲ್ಲ, ಬಂದಿದ್ನಾ? ಹೌದಾ? ಸೊಪ್ಪು ಕಿತ್ಕೊಂಡು ಹೋಗಿ ಬರ್ತಿದ್ವಿ, ನೆನಪಾಯ್ತಾ? ಗೊರ್ಜಿ ಸೊಪ್ಪು. ಹುಣಸೆಕಾಯಿ ಹಾಕೊಂಡು ಹೋಗಿ ಇಲ್ಲ ಗೊರ್ಜಿ ಸೊಪ್ಪು, ಅಣ್ಣೆ ಸೊಪ್ಪು ಇತ್ತು ನಮ್ಮ ದಿನ್ನೇ ಹೊಲದಲ್ಲಿ. ಹೊಲದಲ್ಲಿ ಬರೀ ಗೊರ್ಜಿ ಸೊಪ್ಪು, ಅಣ್ಣೆ ಸೊಪ್ಪು. ಎಷ್ಟು ಕಿತ್ಕೋತೀಯ ಮಳೆಗಾಲದಲ್ಲಿ? ಸೊಪ್ಪಿನ ಸಾರು, ಬಸ್ಸಾರು. ಸೊಪ್ಪಿನ ಸಾರು, ಮಸ್ಸೊಪ್ಪು ಎರಡೇ ಮಾಡ್ತಾ ಇದ್ದಿದ್ದು. ಸಖತ್ತಾಗಿರುತ್ತೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಈ ಹೊಲದ ಸೊಪ್ಪೆ ಜಾಸ್ತಿ ತಿಂದಿರೋದು. ನೋಡ್ರಿ, ಇದೆಲ್ಲ ಐತಲ್ಲ ಈ ಹೊಲದಲ್ಲೆಲ್ಲ. ಕಡಲೆ ಗಿಡ, ರಾಗಿ, ಕಡಲೆ ಗಿಡ, ರಾಗಿ ತೆನೆ ಹಾಕ್ತಾಯಿದ್ವಿ. 1 ವರ್ಷ ಕಡಲೆ ಗಿಡ ಹಾಕಿದ್ರೆ ಇನ್ನೊಂದು ವರ್ಷ ರಾಗಿ ತೆನೆ. ಆವಾಗ ಸೊಪ್ಪು ಬೆಳೆಯೋದು ಅದರಲ್ಲಿ ನ್ಯಾಚುರಲ್ ಆಗಿ. ಮಳೆ ಬಂದಾಗ ಬೆಳೆಯೋದು, ಮಳೆಗಾಲದಲ್ಲಿ ಬೆಳೆ ಇಕ್ತಿದ್ದಿದ್ದು ಇಲ್ಲಿ ದಿನ್ನೇ ಹೊಲ ಅಂದರೆ ಮಳೆಗಾಲದಲ್ಲಿ ಬೆಳೆಯೋದು. ಆವಾಗ ಸೊಪ್ಪು ಕಿತ್ಕೊಂಡು ಹೋಗ್ತಿದ್ವಿ. ಆಮೇಲೆ ಇಲ್ಲಿ ಈ ಹುಣಸೆ ಗಿಡದಲ್ಲಿ ಅಲ್ಲೊಂದು ಕೊನೆ ಕಾಣ್ತೈತೆ, ಈ ಬೇರೆ ನೀಟಿಗೆ. ಆ ಕೊನೆಗೇ ಒಂದು ಸೀರೆ ತಗೊಬಂದಿದ್ವಿ, ಮನೆಯಿಂದನೇ ಸೀರೆ ತಗೊಬಂದು ನಮ್ಮ ಮಗಳನ್ನ ಕರ್ಕೊಬಂದು ಆ ಸೀರೆ ಕಟ್ಟಿಯಲ್ಲಿ ಜೋಕಾಲಿ ಆಡಿದ್ದವಳು. ಚೆನ್ನಾಗಿದ್ದದು. ಹುಣ್ಸೆಣ್ಣಿಗೆ ನೋವಾಗಲ್ಲ, ಸ್ವಲ್ಪ ಜೋರಾಗೆ ಬಡಿ. ಹೌದಾ? ಹಾಂ, ಏಯ್ ಹಂಗ ಬಡಿಯೋದು. ಅದು ಸಿಡಿತೈತೆ, ಜ್ವರ ಬರೋದಕ್ಕೆ ಹಿಂಗೆ ಹೋಗ್ಬಿಡ್ತೈತೆ. ಗೊತ್ತಾಯ್ತಾ? ನೋಡು, ಮಣ್ಣಕ್ಕೆ ಹೋಗಬಾರ್ದು ಅಂತ ಹಿಂಗೆ ಬಿಡ್ತಿರೋದು. ಈಗ ಸಂಜೆ ಆಗಿದೆ. ಮಧ್ಯಾಹ್ನ ತಗೊಬಂದು ಹುಣ್ಸೆಣ್ಣೆಲ್ಲ ಬಿಸ್ಲಾಕ್ ಹಾಕಿದ್ವಿ. ಬಿಸ್ಲಾಕ್ ಹಾಕಿ ಹಿಂಗೆ ಬಡಿಬೇಕು. ಅದು ಸಿಪ್ಪೆ ಎಲ್ಲ ತೆಗಿಬೇಕು. ಈ ಥರ ಸಿಪ್ಪೆ ಬಿಡಿಸಿದ್ಮೇಲೆ ಅದೆಲ್ಲ ಸಿಪ್ಪೆ
ಬಡ್ದು ಸಿಪ್ಪೆ ಎಲ್ಲ ತೆಗೆದು ಹಾಕಿದ್ಮೇಲೆ ಕೇರಿ ಕಟ್ ಮಾಡ್ಕೋಬೇಕು. ಆಮೇಲೆ ಹುಣ್ಸೆಹಣ್ಣು ಕುಟ್ಟಬೇಕು. ನಮ್ಮ ಮನೇಲಿ ಪ್ರತಿ ವರ್ಷ ಹುಣ್ಸೆಹಣ್ಣು ಸಿಪ್ಪೆ ತೆಗೆಯೋದು ನಮ್ಮ ಮನೆಯವರೇನೆ. ವರ್ಷ ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಹುಣ್ಸೆಹಣ್ಣ ಕುಟ್ತಾ ಇದ್ವಿ ನಾವು. ಆದರೆ ಈ ವರ್ಷ ಯುಗಾದಿ ಹಬ್ಬ ಆದಮೇಲೆ ಹುಣ್ಸೆಹಣ್ಣ ಕುಟ್ತೀವಿ. ಯುಗಾದಿ ಹಬ್ಬ ಬೇಗ ಬಂದೈತಿ ಅಂತ ಅರ್ಥ ಏನು ಗೊತ್ತಿಲ್ಲ. ನಾವೇ ನಿಧಾನಕ್ಕೆ ಹುಣ್ಸೆಹಣ್ಣು ಕುಟ್ತಾ ಇದ್ದೀವಿ ಅನ್ಸುತ್ತೆ. ನಾವೇ ಹುಣ್ಸೆಹಣ್ಣು ಕಡೆ ಅಷ್ಟೊಂದು ಗಮನ ಕೊಟ್ಟಿಲ್ಲ ಅನ್ಕೋತೀನಿ. ಮತ್ತೆ ಏನು ಗೊತ್ತಾ, ವರ್ಷ ಹುಣಸೆ ಹಣ್ಣು ಚೆನ್ನಾಗಿ ಬಿಡ್ತಿತ್ತು. ನಮ್ಮ ಸಸಿ ಹುಣಸೆ ಗಿಡ ಅದು ಚಿಕ್ಕದಿದ್ದಾಗ ಸಸಿ ಅಂತಿದ್ವಲ್ಲ, ಅದೇ ಅದು ಮರ ಆಗೈತಿ ಇವಾಗ ಅಷ್ಟೇ. ಹುಣಸೆ ಮರ ಚೆನ್ನಾಗಿ ಈ ವರ್ಷ ಒಂದೇ ಒಂದು ಕೊನೆಗೆ ಬಿಟ್ಟೈತೆ. ಅದು ಒಂದ್ ಕೊನೆಗೆ ಎಲ್ಲ ಒಂದ್ ಕೊನೆಯಲ್ಲಿ ಬಿಟ್ಟಿರೋದು. ಆ ಒಂದ್ ಕೊನೆಗೆ ಹುಣಸೆಕಾಯಿ ಕೀಳಿಸ್ಬೇಕು ಅಂದ್ರೆ ನಂಗೆ ಮರ ಹತ್ತದ್ ಬರೋದಿಲ್ಲ. ಆದ್ರೆ ಎಲ್ಲಾನು ಮಾಡಕ್ಕಾಗಲ್ಲ. ಒಂದ್ ಕೆಲಸ ಒಬ್ಬೊಬ್ರು ಮಾಡ್ಬೇಕು ಅಂತ ಇರುತ್ತೆ, ಅವರೇ ಮಾಡ್ಬೇಕು. ಹುಣಸೆ ಮರ ಹತ್ತಿ ಹುಣಸೆಕಾಯಿ ಕೀಳೋರಿಗೆ ಒಂದು ದಿನಕ್ಕೆ 1,000 ರೂಪಾಯಿ. 1,000 ರೂಪಾಯಿ ಅವ್ರಿಗೆ ಕೊಟ್ಟರೆ ಒಂದೇ ಒಂದು ಕೊನೆ ಕೀಳೋದಕ್ಕೆ ನಾವು ಅದೇನು ಜಾಸ್ತಿ ಬಿಟ್ಟಿಲ್ವಲ್ಲ, ಅದೆಲ್ಲ ಕಿತ್ತು ಸೋಸಿ ಕುಟ್ಟಿ ಮೆತ್ತಿ ಮಾರಿದ್ರು 1,000 ರೂಪಾಯಿ ಹುಟ್ಟಲ್ಲ. ಅದರಲ್ಲಿ ಅವ್ರಿಗೆ 1,000 ರೂಪಾಯಿ ಹಾಕ್ಕೊಡ್ಬೇಕು. ಬಿದ್ದಿದ್ದು ಆಯ್ಕೊಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿ, ಅಂದರೆ ಅಲ್ಲಿ ಪಾಪ ನಮ್ಮ ಹುಣಸೆ ನಮ್ಮ ಹೊಲ ಮಾಡ್ತಾವ್ರಲ್ಲ, ಇದು ಮೇವಿಗೆ ಹಾಕಿರೋದು, ಅದು ಮುಸ್ಕಿನ ಜೋಳ ತಪ್ಪೆ ಅದು ಹಸುಗೆ. ಅವ್ರು ಪಾಪ ಒಂದು ಬೋಟುನು ಹುಣಸೆಕಾಯಿ ಹಿಂಗೆ ತಗೊಳಲ್ಲ, ಆಯ್ಕೊಳಲ್ಲ. ಎಲ್ಲ ಅಲ್ಲೇ ಬಿದ್ದಿರುತ್ತೆ. ಆಯ್ಕೊಂಡೋಗ್ರಿ ಅಂತ ಅವರೇ ಹೇಳೋಗ್ತಾರೆ ಮನೆ ಹತ್ರ. ಇಷ್ಟೊಂದು ಬಿದ್ದೈತಿ ಹುಣಸೆಕಾಯಿ, ಆಯ್ಕೊಂಡೋಗ್ರಿ, ಹಂಗೆ ಬಿಟ್ಟಿದ್ರೆ ಆಯ್ಕೊಂಡು ಬರಲ್ವಾ ಅಂತ ಇವತ್ತೆಲ್ಲ ಆಯ್ಕೊಬಂದು ಇದನ್ನು ಮಾಡ್ತಿದ್ದೀವಿ, ಕಟ್ ಮಾಡ್ತಾಯಿದ್ದೀವಿ. ಹಿಂಗೆ ಇದು ಕತೆ. ಹುಣಸೆಕಾಯಿ ಸಿಪ್ಪೆ ಎಲ್ಲ ಬಡ್ದಾದ್ಮೇಲೆ ಇದೆಲ್ಲ ಬೆವರ್ಕೊಂಡು ಕೇರ್ಕೋಬೇಕು ಅಲ್ವಾ? ಕೇರಿ ಅದೇನೋ ಒಟ್ಟು ಆಯ್ಕೊಳ್ಳೋದಕ್ಕಿಂತ ಕೇರಿದ್ರೆ ಬೇಗ ಆಗುತ್ತೆ. ಆ ಒಟ್ಟು ಇರ್ತೈತೆ, ಒಟ್ಟು ಮೇಲೆ ಒಟ್ಟು ಅಂದರೆ ಇದನ್ನ ಸಿಪ್ಪೆನ ಒಟ್ಟು ಅನ್ನೋದು. ಅದು ತಗೊಂತಾರೆ ದುಡ್ಡಿಗೆ ಒಟ್ಟು. ಅದೇನೋ ದೊಡ್ಡ ತೊಟ್ಟಿನ ಏನಾದ್ರೆ ತೊಟ್ಟಿ ಮಂಕ್ರಿ ಅಂತಾರೆ ಅದನ್ನ, ಮಂಕ್ರಿ. 50 ರೂಪಾಯಿನ 100 ರೂಪಾಯಿನ ಏನೋ ಇರುತ್ತೆ. ಹೌದಾ? ಕೆಲವರು ಹುಣಸೆಕಾಯಿನೇ ಆಯ್ಕೋತಾರೆ ಅಲ್ಲ, ಬಡ್ದಾದ್ಮೇಲೆ ಕೆಲವರು ಹುಣಸೆಕಾಯಿನೇ ಆಯ್ಕೋತಾರೆ. ಹುಣಸೆ ಹಣ್ಣನ್ನು ಆಯ್ಕೋತಾರೆ ಕೆಲವರು ಬಡ್ದಾದ್ಮೇಲೆ. ಲಾಸ್ಟಲ್ಲಿ ಇದು ಕೇರ್ಕೋತಾರೆ. ಕೇರಿದ್ರೆ ಬೇಗ ಆಗುತ್ತೆ. ಹೌದಾ? ಈ ಥರ ಫಸ್ಟ್ ಮೇಲೆಲ್ಲ ಬೆವರ್ಕೋಬೇಕು ಸ್ವಲ್ಪ, ಆಮೇಲೆ ಹಿಂಗೆ ತಳದಾಗಿರುತ್ತಲ್ಲ ಇದನ್ನ ತಗೊಂಡು ಕೇರ್ಕೋಬೇಕು. ಈಗ ರಾತ್ರಿ ಆಗಿದೆ, ನೀರು ಕೊತ ಕುದೀತಾ ಇದೆ. ನಮ್ಮ ಶ್ರೀಮತಿ ಅವ್ರು ಏನು ಮಾಡ್ತಾ ಇದ್ದಾರೆ? ಅರಿಶಿನ, ವಿಕ್ಸ್. ಅದು ವಿಕ್ಸ್ ಅಲ್ಲ, ಇದ್ರ ಹೆಸರೇನು? ಮಕ್ಕಳ ಪೇನ್ ಬಾಂಬ್ ಅಂತ ಐತೆ. ಅಮೃತಾಂಜನ್. ಅಮೃತಾಂಜನ್ ಪೇನ್ ಬಾಂಬ್. ಅದು ವಿಕ್ಸೇ, ಇನ್ನೇನು ಅದನ್ನು ಹೇಳೋದೆಲ್ಲರೂ. ಜಂಡು ಬಾಂಬ್, ಅಮೃತಾಂಜನ್ ಅವೆಲ್ಲ ವಿಕ್ಸೇನೆ. ಅದ್ರ ಹೆಸರು ಅಮೃತಾಂಜನ್ ಅಷ್ಟೇ. ಬಿಸಿ ನೀರಿಗೆ, ಕುದಿಯೋ ನೀರಿಗೆ ಉಪ್ಪು ಜಾಸ್ತಿ ಹೋಯ್ತಲ್ಲ. ಅಮೃತಾಂಜನ್ ಅದ್ರೊಳಗೆ ಹಾಕ್ಬೇಕಾ? ಡಬ್ಬ ದೊಡ್ಡದಾಗಿರುತ್ತೆ, ಒಳಗಡೆ ಮಾತ್ರ ಚಿಕ್ಕದಾಗಿ ಕಾಣುತ್ತಲ್ಲ. ಇದು ಅರ್ಧ ಇರುತ್ತೆ ಅಷ್ಟೇ, ಇಲ್ಲಿಗಿರುತ್ತೆ ಅಷ್ಟೇ. ಒಂಥರ ಉಬ್ಬಿರೋ ತರ ಇರುತ್ತೆ ಒಳಗಡೆ. ಈ ಫ್ಲಾಸ್ಕ್ ಒಳಗಡೆ ಇರುತ್ತಲ್ಲ ಆ ಥರ. ಮಗಳ ರೆಡಿನಾ? ನೀಟಾಗಿ ಓದ್ಕೋ ಶರಣ. ನಮ್ಮ ಮಗಳು ನೋಡ್ರಿ ಎಷ್ಟು ರೆಡಿಯಾಗಿದ್ದಾಳೆ. ತಲೆ ಎಲ್ಲ ಕೆರ್ಕೊಬಿಟ್ಟವಳ. ಶಾಲ್ ಹೊತ್ಕೊಂಡು ಬೆಡ್ಶೀಟ್, ದೊಡ್ಡ ಬೆಡ್ಶೀಟ್ ಕೊಡಬೇಕಿತ್ತು, ಶಾಲ್ ಬೇಡ ಅವಳಿಗೆ. ಸಾಕು, ಉಸಿರು ಕಟ್ಟಂಗಾಗ್ತದೆ. ಅದು ಉಸಿರು ಎಳ್ಕೋಬೇಕು ತಾನೆ? ಎಳ್ಕೋತಾಳೆ. ಹೌದಾ? ಪೂರ್ತಿ ಅಂತ ಹೇಳ್ಕೊ. ನಿಮ್ಮ ತಾತ ನೋಡ, ಅದೆಲ್ಲ ಬಿಡಿ ಸೇದಿ ಅದ್ರ ಮುಂದೆ. ಈ ಶಾಲೆಲ್ಲ ಕಿಡಿ ಇಲ್ಲೂ ಅಷ್ಟೇ, ಇಲ್ಲೆಲ್ಲ ತೂತ ಕಿಡಿ. ಆ ತಾತ ಬಿಡಿ ಸೇದಿ ನಮ್ಮಪ್ಪ ಬಿಡಿ ಸೇದುವಾಗೆಲ್ಲ ಕಿಡಿ ಸಿಡಿಸ್ಕೊಂಡು ಶಾಲೆ ಎಲ್ಲ ತೂತ ಆಗೈತೆ.
ನನ್ನ ಮಗಳಿಗೆ ನೆಗಡಿ ಕೆಮ್ಮು ಕಫ ಈ ಥರ ಏನಾದಾಗ ಈ ಥರ ಹಬ್ಬೆ ಕೊಡ್ತೀನಿ ಬೇಗ ಮೇಲ. ಈಗ ನೆಗಡೆ ಕೆಮ್ಮಾಗೈತೆ, ಅದಕ್ಕೆ ಕೆಮ್ಮಿಲ್ಲ, ನೆಗಡೆ ಜಾಸ್ತಿ. ನೆಗಡೆ ಜಾಸ್ತಿ. ಕೊಂಡೆ ಪುರ್ಕಿ ಆಗ್ಬಿಟ್ಟಾಳೆ. ನನ್ ಸ್ವಲ್ಪ ಬಗ್ಗು ಹಂಗಂಗೆ. ಹೆಂಗ ಅನ್ಸ್ತೈತೆ? ಮಾತಾಡೋಕ್ಕಾಗ್ತಿಲ್ಲ. ಬಗ್ಗೆ ಹೇಳಕತ್ತವಳೆ ಹೆಂಗೆ ನೋಡೋಣ ಉಸಿರನ್ನ. ಮಗಳೇ ಎಲ್ಲಿ ತಲೆ ಐತೆ ನೋಡೋಣ. ಓ ಇನ್ನೂ ತಗೋಬೇಕು. ತಗೋ, ಬೆವ್ರು ಬಂದಷ್ಟು ಒಳ್ಳೇದು. ತಗೋ, ಹಂಗೆ ತಗೋತಾ ಇರು ಆಯ್ತಾ. ನೋಡು ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಸುಟ್ಕೊಂಡೈತೆ. ಬಿಡಿ, ಸೇದಿ. ಅಂದ್ರೆ ಇದಾವಲೆ ಸ್ವಲ್ಪ ಹಳೆ ಶಾಲು, ಹೊಸ ಶಾಲುಗಳೆಲ್ಲ ಇದಾವೆ. ಸುಮ್ಮನೆ ಇಲ್ಲೇ ಎಲ್ಲ ನಾಕೊಳಕ್ಕೆ ಅಂತ ತಗೊಳುತ್ತೆ. ಮ್ಯೂಸಿಕ್ ಡೈರೆಕ್ಟ್ರೆ, ನಮ್ಮ ಮನೇಲಿ ಒಬ್ರು ಮ್ಯೂಸಿಕ್ ಇದು ಮಾಡೋರು ಇದ್ದಾರೆ, ನಿಮ್ಗೇನಾದರೂ ಬೇಕಾದರೆ ಹೇಳಿ. ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಎಲ್ಲಮ್ಮ ಹೆಂಗಮ್ಮ ಮಾಡಿದ್ದು? ಇಲ್ಲ ಹೇಳಿ ಹೆಂಗೆ ಮಾಡಿದ್ದು? ಅದೇ ಮತ್ತೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ನೋಡಿರ್ಬೇಕಾದ್ರೆ. ಇಲ್ಲಿ ಪಾಪ ಶಂಕರ್ ಬಿಡಮ್ಮ, ಸಾಕು ಬಿಡಮ್ಮ, ಸಾಕು. ಎತ್ತು ಮಗಳೇ, ಇನ್ನೂ ಹೊಗೆ ಬರ್ತೈತೆ, ಇನ್ನೂ ಸ್ವಲ್ಪ ಹೊತ್ತು ತಗೊಂಡ್ರಿ. ಹೊಗೆ ಹೊಗೆ ಎಲ್ಲ ಇದಾಗತ್ತಕ್ಕ ಮೇಡಮ್ ಮಗಳೇ. ತಗೊಂಡ್ಮಗಳೇ ಹೋಗೋರ್ಗು ತಗೊಂಡ್ರೆ ಬೇಗ ವಾಸಿ ಆಗ್ತದೆ. ಮಗಳೇ, ಬಿಸಿ ನೀರು ಸುಡ್ತಾ ಇದೆ. ಪ್ರತಿದಿನ ಊಟ ಆದಮೇಲೆ ಬಿಸಿನೀರು ಕುಡಿಯೋ ಅಭ್ಯಾಸ ನನಗೆ. ನಮ್ಮ ಶ್ರೀಮತಿಯವರು ಕಷಾಯ ತಂದಿಟ್ಟವ್ರೆ. ಏನದು? ಸ್ಪ್ರೇ ಬಾಟಲ. ಓಹ್, ಇದು ಏರ್ ಸ್ಪ್ರೇನಾ? ನಾನು ಕಷಾಯ ಅಂದ್ಕೊಂಡಿದ್ದೆ. ಏನು ಕಷಾಯ ಮಾಡಿದ್ಯಾ ಅಂತ. ನೀನೆಲ್ಲಿ ಕುಳಿ ಇದ್ದೀಯಾ ನೋಡು, ಎಷ್ಟು ಉದ್ದ ಮತ್ತು ಬಲಶಾಲಿಯಾಗಿದ್ದೀಯಾ. ಇದಕ್ಕೆ ಕಾರಣ ಇಯರ್ ಸ್ಪ್ರೇ. ವರ್ಕ್ ಆಗುತ್ತಾ ಅದೇ ಸ್ಪ್ರೇ ಚೆನ್ನಾಗಿ? ಇದು ಅಷ್ಟೊಂದು ವರ್ಕ್ ಆಗಲ್ಲ, ಇದೊಂದು ಬೇರೆ ತರಬೇಕು. ಹೌದಾ? ಹಾಗೆ ಆಗ್ತಾಯ್ತಲ್ಲ, ಸ್ಪ್ರೇ ಆಗ್ತೈತೆ. ಆಗ್ತೈತೆ, ಒಂಥರ ನಿನ್ ಥರನೇ. ಹಾಫ್ ಮೆಟ್ಲು. ಮೇಡಮ್, ಅದಕ್ಕೆ ಏನೇನು ಹಾಕಿದ್ರ ಆ ಸ್ಪ್ರೇಗೆ? ಇವತ್ತು ಡೇಟ್ ಎಷ್ಟು? ಇವತ್ತು ಡೇಟ್ ಎಷ್ಟಾ? ಡೇಟು ಎಷ್ಟು ಮಗಳೇ? ಡೇಟ್ ಎಷ್ಟಮ್ಮ? ಮರ್ತೋಯ್ತು ನನಗೆ. 24. ಯಾವ ತಿಂಗಳಿದು? ಮಾರ್ಚ್ ಅಲ್ಲ? ಮಾರ್ಚ್ 24. ಏಪ್ರಿಲ್, ಮೇ 1ನೇ ತಾರೀಕು ಹೇಳ್ತೀನಿ. ಹೌದಾ? ಅಲ್ಲ, ಮೇನಾ? ಜನವರಿ, ಇದು ಮಾರ್ಚು, ಏಪ್ರಿಲ್, ಮೇ. ಮಗಳೇ, ನೀವು ಅಮ್ಮಂಗೆ ಜನವರಿ ಫೆಬ್ರವರಿ ಹೇಳ್ಕೊಡ್ ಬಾ ಇಲ್ಲಿ. ಬಾ ಹೇಳ್ಕೊಡು. ಮಿಸ್ ಆಯ್ತು, ಬರುತ್ತೆ. ಆಯ್ತು. ಯಾಕೆ ಗೊತ್ತಾ? ನಿಮ್ಗೆ ಪ್ರೂಫ್ ಸಮೇತ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ. ಕೂದಲು ಬೆಳೆಯುತ್ತಾ, ಬೆಳೆದಿದ್ಯೋ ಇಲ್ವಾ ಅಂತ. ನಾನು ಏನ್ ಮಾಡಿದೀನಿ ಅಂತ. ಯಾವ ಏಪ್ರಿಲ್ ಒಂದಲ್ಲ, ಏಪ್ರಿಲ್ ತಿಂಗಳಲ್ಲಿ. ಇದು ಮಾರ್ಚ್ ಅಮ್ಮ. ಮಾರ್ಚ್, ಏಪ್ರಿಲ್, ಮೇ. ನೆನ್ಪಿಟ್ಕೊಬಿಡು. ಮೇ ಫಸ್ಟು ಕಾರ್ಮಿಕರ ದಿನ. ಮೇ ಫಸ್ಟ್ ಅಥವಾ ಮೇ ಲಾಸ್ಟ್? ಮೇ ಲಾಸ್ಟಾ? ಮೇ ಲಾಸ್ಟ್. 2 months ಆದ್ರೂ ಬೇಕಲ್ವಾ, ಅದು ಏನು ಗ್ರೋತ್ ಆಗಿದ್ಯಾ ದಪ್ಪ? ಇವಾಗ ಮಾರ್ಚ್ 24. ಏಪ್ರಿಲ್ ಬಿಟ್ಟು ಏಪ್ರಿಲ್ 24, ಮೇ 24 ಕೇಳ್ತೀಯ. ಸರಿ ಆಯ್ತು. ಅವಾಗ ಖಂಡಿತ ಹೇಳ್ತೀನಿ. ಅವಾಗ ನಿಮ್ಗೆ ಪ್ರೂಫ್ ಸಮೇತ ಹೇಳ್ತೀನಿ ನಾನು ಏನ್ ಮಾಡಿದ್ದೆ ಅಂತ. ಸರಿ. ತಾಯಿ ತಾಯಿ ಲಾಲಿ ಹಾಡು ಭೂಮಿ ತಾಯಿಗೆ. ನೀನು ನೀಟಾಗಿ ಮಸಾಜ್ ಮಾಡ್ತಿಲ್ಲ ಮಗಳೇ, ಮೇಲಿಂದ ಎದ್ದು ನಿಂತ್ಕೊಂಡು ಮಾಡು. ಕೂತ್ಕೊಂಡು ಅವಳಿಗೆ ಸಿಗೋದೇ ಇಲ್ಲ ಕೂತ್ಕೊಂಡ್ರಂಗೆ. ಅದಕ್ಕೆ ನಿಮ್ಮಮ್ಮ ತಲೆ ಹಿಂಗೆ ಎತ್ತಿದ್ರು ನೀನು ನೀಟಾಗ ಹಂಗೆ ಮಾಡೋದು ಮಸಾಜ್ನ, ಆಯಿತಾ? ಹಾಂ. ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು. ಇನ್ಯಾವ ಹಾಡು ಬರ್ತೈತೆ ಹೇಳು ಮಗಳೇ ಅಮ್ಮನ ಬಗ್ಗೆ ನಿಂಗೆ? ಸಾರಿ ಹೇಳಿದರು. ಫಸ್ಟ್ ನೀಟಾಗಿ ಕೇಳಿಸ್. ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಆಮೇಲೆ ಅದೇನಾ?
ಇನ್ನೊಂದು ಕಣ್ಣಿ ಆ ತ್ಯಾಗಮಯಿ ತಾಯಿ ಅದು ಬರ್ತೈತಲ್ಲ ಅದು ಹಾಡಲ್ಲೇ ಬಂದಿದೆ, ಅದು ಮಧ್ಯದಲ್ಲಿ ಬರೋದು. ತ್ಯಾಗಮಯಿ ತಾಯಿ 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 ಅಂತೇನೋ ಬರುತ್ತೆ ಅಂತ. ಆಮೇಲೆ ಇದು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಅಮ್ಮ ನಿಮ್ಮಮ್ಮ. ನೀಟಾಗೆ ನೀನು ಈಗ ಮಸಾಜ್ ಮಾಡಮ್ಮ. ಮತ್ತೆ ದಿನ ಹಿಂಗೆ ಮಾಡ್ತಾರೆ ಅಂತೆಲ್ಲ ಅನ್ಕೋಬೇಡ್ರಿ, ಯಾವತ್ತಾದ್ರೂ ಒಂದೊಂದ್ ದಿನ ಅವಳ ಮೂಡ್ ಚೆನ್ನಾಗಿದ್ದಾಗ ಬಂದ್ ಮಾಡಿ. ಆಕ್ಳಿಸ್ತಾಳ ಅವಳಿಗೆ ನಿದ್ದೆ ಬರ್ತಾಯ್ತು ಆಗಲೇ, ಪಾಪ ನಿದ್ದೆ ಬರ್ತೈತೆ ಮಗಳೇ. ಅವಳು ಕಣ್ಣೇ ಒಂಥರ ಆಗಿದ್ದಾಗಲೇ. ಬೇಗ ಮಸಾಜ್ ಮಾಡಿಬಿಡು, ಹೋಗಿ ಮಲ್ಕೊಬಿಡೋಣ. ಮಗಳೇ ಕತ್ಕಿತ್ ಮುರ್ದಾಕೆ ನನ್ ಕತ್ತ ಬಂತು ಮಗಳೇ. ಆದ್ರೆ ನಮ್ ಜಾಣೆ ಮೊನ್ನೆ ಒಂದಿನ ಮಾಡಿದಂಗೆ ಮಾಡ್ತಾ ಇಲ್ಲ ಮಸಾಜ್. ಮಗಳೇ ನಾವಿವತ್ತು ದಿನ್ನೇವಾಲ್ ಹೋಗಿದ್ವಿ ಮಧ್ಯಾಹ್ನ. ಗೊತ್ತಾ? ಹೆಂಗೆ ಗೊತ್ತಾಯ್ತು? ಹುಣಸೆ ಹಣ್ಣು ನೋಡಿ ಗುರ್ತಿಡ್ದೆ, ಗೊತ್ತಾಯ್ತಾ? ದಿನ್ನೇವಾಲ ಅಂದ್ರೆ ಏನು ನೆನಪಾಗುತ್ತೆ ಮಗಳೇ ನಿಂಗೆ? ಹುಣಸೆ ಹಣ್ಣು ನೆನಪಾಗುತ್ತಾ? ಹುಣಸೆ ಹಣ್ಣಲ್ಲಿ ಬ್ಲಾಕ್ ಮಾಡ್ತಿದ್ವಿ ದಿನ್ನೇವಾಲ್. ಒಂದ್ಸರಿ ಮಾಡಿದ್ವಿ, ಹುಣಸೆ ಹಣ್ಣು ಹಾಕೋ ಬರೋದು, ಒಳ್ಳೆ ತೆಗೆಯೋದು, ಕುಟ್ಟೋದೆಲ್ಲ ಮಾಡಿದ್ವಿ. ಹುಣಸೆ ಹಣ್ಣು ಹಾಕಿ ಬರೋದು ಮಾಡಿದ್ವಾ? ಅದಾ ಬ್ಲಾಕ್ ಮಾಡಿದ್ವಾ? ಹಾಂ ಅದು. ಆಮೇಲೆ ಇನ್ನೇನು ನೆನಪು? ಅಲ್ಲ ನಿನಗೇನು ನೆನಪಾಗುತ್ತೆ ಹೇಳು, ಆಮೇಲೆ ನಾನು ಹೇಳ್ತೀನಿ. ನೀವು ಅಮ್ಮನ ಕೇಳಿದೆ, ನೀವು ಅಮ್ಮ ಏನೇನೋ ನೆನಪು ಹೇಳ್ತು, ನಿನಗೇನು ನೆನಪಾಗುತ್ತೆ ಹೇಳು. ಆಮೇಲೆ ನೀನು ಚಿಕ್ಕ ಮಗು ಇದ್ದಾಗಿನ್ನು. ಚಿಕ್ಕ ಮಗು ಅಂದರೆ ತೀರಾ ಎಳೆ ಮಗು ಅಲ್ಲ, ಸ್ಕೂಲಿಗೆ ಇನ್ನೂ ಹೋಗ್ತಾ ಇರಲಿಲ್ಲ ಅನಿಸುತ್ತೆ. ಆವಾಗ ನಾವೊಂದು ವಿಡಿಯೋ ಮಾಡಿದ್ವಿ ಗೊತ್ತಾ, ಸೌದೆ ಎಲ್ಲ. ಅದು ಬ್ಲಾಗ್ ಅಲ್ಲ ಮಗಳೇ, ಅದು ಸುಮ್ಮನೆ ಒಂಥರ ಒಂದು ಶಾರ್ಟ್ ಮೂವಿ ಥರ ಚಿಕ್ಕದಾಗಿ ಮಾಡಿದ್ದು. ಹೋಗ್ಬಿಟ್ಟು ಅಳಸಂದೆಕಾಯಿ ಎಲ್ಲ ಸುಟ್ಬಿಟ್ಟು ತಿಂದಿದ್ದು ಚೆನ್ನಾಗಿತ್ತಲ್ಲ ಅದು. ಅವಾಗೆಲ್ಲ ಅಳಸಂದೆಕಾಯಿ ಎಲ್ಲ ಬೆಳಿತಿದ್ವಿ ನಾವು. ಅದು ಬ್ಲಾಗ್ ಅಲ್ಲ, ಅದು ಅವಾಗಿನ್ನೂ ನಾವು ಬ್ಲಾಗ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಮಾಡಿದ್ದು ಅಷ್ಟೇ. ಅದು ನಮ್ಮ ಖುಷಿಗೆ ಅಷ್ಟೇ. ಅದು ನಿಮಗೋಸ್ಕರ ಒಂದು ಮೆಮೊರಿ ಇರಲಿ ಅಂತ ಮಾಡಿದ್ದು. ಚೆನ್ನಾಗಿತ್ತು ಅದಲ್ಲ. ಆಮೇಲೆ ನಮ್ಮ ಶ್ರೀಮತಿ ಅವರೇನೋ ಅಡಿಕೆಲೆ ಹಾಕ್ಕೊಟ್ಟೆ ಅಂತ ಹೇಳಿದ್ರಲ್ಲ. ಅಂದರೆ ನಾವೇನೋ ಹುಣಸೆಹಣ್ಣು ಹಾಯ್ಬೇಕಾದ್ರೂ ಹೋದಾಗ ಅಡಿಕೆಲೆ, ಅಲ್ಲಿ ಆ ಅಜ್ಜಿ ಮನೆ ಹತ್ರ ಪಕ್ಕದಲ್ಲಿ ಅಡಿಕೆಲೆ ಇಟ್ಕೊಂಡು ಅಡಿಕೆಲೆ ಹಾಕ್ಕೊಟ್ಟಿದ್ದೆ. ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಐತೆ, ಆ ಅಜ್ಜಿ ಮನೆಯಲ್ಲಿ. ಆಮೇಲೆ ತಂಬಿಟ್ಟು, ಶಿವರಾತ್ರಿ ಟೈಮಲ್ಲೇ ಹುಣಸೆಹಣ್ಣು ಬರೋದು. ಶಿವರಾತ್ರಿ ಹಬ್ಬ ಆದಮೇಲೆ ತಂಬಿಟ್ಟು ನಿದ್ದೆ ಬರ್ತಾಯಿತ್ತು ಅವಳಿಗೆ, ಹಾಕ್ಲಿಸ್ತಾ ಇದ್ದೆ. ನೀನೇ ಮಾಡ್ಕೊಂಡು ಬೇಕಾಗಲ್ಲ ನಿಮ್ಮ ಮಸಾಜ್, ಒಂಚೂರು ಕೂದಲು ಇದು ಮಾಡ್ಕೊಂಡು. ಕೂತ್ಕೊಪ್ಪ ಮಕ್ಳು ಈ ಕಡೆ. ಆರಾಮಾಗಿ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದಲೆ. ಹೇಳ ಏನು ಗೊತ್ತಾ? ಮಲ್ಕೋ, ಏನೋ ಪರವಾಗಿಲ್ಲ. ಅದೇ ಅದು ಏನದು ಹೋಗ್ಲಿ, ಏನೋ ಹೇಳ್ತಿದ್ನಲ್ಲ ನಾನು. ನಿನಗೆಲ್ಲ ಅಮ್ಮಂಗೆ ಹೇಳ್ತಿದ್ದು. ಅದೇ ತಂಬಿಟ್ಟು ಅಂದರೆ ಶಿವರಾತ್ರಿ ಟೈಮಲ್ಲಿ ಹುಣಸೆಗೆ ಹಣ್ಣು ಬರೋದು. ಅವಾಗ ನಾವು ಹೋಗಿ ತಂಬಿಟ್ಟೆಲ್ಲ ತಗೊಂಡೋಗಿದ್ವಿ, ಹುಣಸೆಗೆ ಹಣ್ಣು ಹಾಕೊ ಬರೋದಕ್ಕೆ ಹೋಗ್ಬೇಕಾದ್ರೆ. ಹೋಗಿ ಅಲ್ಲಿ ತಂಬಿಟ್ಟು ಕುಟ್ಕೊಂಡು ತಿಂದು. ಏನು ಹೊಟ್ಟೆ ಸಿತ್ತತೆ ಅಂತ ಏನು ತಗೊಂಡೋಗಿರ್ಲಿಲ್ಲ, ಸುಮ್ಮನೆ ಯಾವಾಗಾದ್ರೂ ಬೇಜಾರಾದಾಗ ತಿನ್ನಕ್ಕೆ ಅಂತ ತಗೊಂಡೋಗಿದ್ದು. ಅಂದರೆ ಹುಣಸೆಕಾಯಿ ಕೀಳ್ತಾರಲ್ಲ, ಅವ್ರು ಮಧ್ಯಾಹ್ನದ ಅಷ್ಟೊತ್ತು ಕಿತ್ತಾಕ್ತಾರೆ, ನಾವು ಸಾಯಂಕಾಲ ತನಕ ಹಾಕಂತಾನೇ ಇರಬೇಕು ಹುಣಸೆಕಾಯಿನ. ಅದು ಕಾಯಲ್ಲ, ಹಣ್ಣು. ಕಾಯಿ ಅಂತ ಆಡು ಭಾಷೆಯಲ್ಲಿ ಹುಣಸೆಕಾಯಿ ಅಂತೀವಿ. ಆಯ್ಬೇಕು ಅದು. ಆಮೇಲೆ ಜಾಣೆ ಮಗಳೇ ಆಮೇಲೆ ಇನ್ನೇನು ನೆನಪ ಇದೆ? ಅಳಸಂದೆಕಾಯಿ ಸುಟ್ಕೊಂಡು ತಿಂದಿದ್ದು. ಆಮೇಲೆ ಇನ್ನೇನಿಲ್ವಾ? ನಾನು ನೀನು ಇಲ್ವಾ? ಕಡಲೆ ಗಿಡ ಹಾಕ್ತಕ್ಕ ಕಡಲೆಕಾಯಿ ಕಿತ್ಕೊಬರಕ್ಕೆ ಹೋಗ್ತಿದ್ವಿ ನಾನು ನೀನು. ಆಮೇಲೆ ಸೊಪ್ಪು ಕಿತ್ಕೊಬರಕ್ಕೆ ಹೋಗಿದ್ವಿ, ನೆನಪೈತಾ? ಸೊಪ್ಪು ಕಿತ್ಕೊಬರಕ್ಕೆ ಹೋಗ್ತಿದ್ವಿ, ಕವರಲ್ಲಿ ಹೋಗಿ ಕಿತ್ಕೊಬರ್ತಿದ್ವಲ್ಲ ಗಾಡಿನಲ್ಲಿ ಹೋಗಿ, ನೆನಪಿಲ್ವಾ? ಆಮೇಲೆ ರಾಗಿ ಹೊಲ ಹಾಕ್ದಾಗ ನೀನು ಬಂದಿದ್ದೆ, ರಾಗಿ ಹೊಲದಲ್ಲಿ ಹುಲ್ಲೆಲ್ಲ ಕೀಳ್ತಾ ಇದ್ರೆ ನೀನು ಆರಾಮಾಗಿ ಅಲ್ಲಿ ಆಟ ಆಡ್ಕೊಂಡಿದ್ದೆ. ಕಲ್ಲೆಲ್ಲ ಜೋಡಿಸಿ, ಅದೇನೋ ದೇವರು ಅಂತೆಲ್ಲ ದೇವಸ್ಥಾನ ಥರ ಆ ಕಲ್ಲೆಲ್ಲ ಜೋಡಿಸಿ ಆಟ ಆಡ್ತಿದ್ದೆ, ಅದೆಲ್ಲ ನೆನಪೈತಾ? ತುಂಬ ನೆನಪುಗಳಿದ್ದಾವೆ ದಿನ್ನೇವಲ್ಲ ಅಂದರೆ ನಮಗೆ.
ಇವಾಗ ನೆನಪಾಯ್ತಾ ನಿನಗೆ ಸೊಪ್ಪು ಕಿತ್ಕೊಂಡು ಹೋಗ್ತಿದ್ದು ಒಂದು ಕವರ್ ತಗೊಂಡು ಹೋಗ್ತಿದ್ವಿ ನಾವಿಬ್ರು ಸೊಪ್ಪು ಕಿತ್ಕೊಂಡು ಬರ್ತಾ ಇದ್ವಿ ಗಾಡಿನಲ್ಲಿ ಹೋಗೋ ನಮ್ಮ ಹತ್ರ ಸ್ಕೂಟಿ ಇತ್ತು ಅನ್ಸುತ್ತಲ್ಲ ಸ್ಕೂಟಿನೆಲ್ಲ ಹೋಗ್ತಿದ್ವಿ ಟಿ ವಿ ಎಸ್ ಹಾಂ ಅದು ಅಮ್ಮನ ಸ್ಕೂಟಿ ಇತ್ತಲ್ಲ ಅದು ಅಲ್ಲ ಟಿ ವಿ ಎಸ್ ಅಲ್ಲಿ ಹೋಗಿದ್ವಿ ಟಿ ವಿ ಎಸ್ ಅಲ್ಲ ಆಮೇಲೆ ಹುಲ್ಲು ಕಿತ್ಕೊ ಬರೋದಕ್ಕೆಲ್ಲ ಹೋಗ್ತಿದ್ವಿ ಹುಲ್ಲು ಗಾಡಿನಲ್ಲಿ ಹುಲ್ಲೋರೆ ಹಿಂದೆ ಇಟ್ಕೊಂಡು ನೀನು ಮುಂದೆ ಕೂತ್ಕೋತಿದ್ದೆ ಮಧ್ಯದಲ್ಲಿ ನೆನಪಾಯ್ತಾ ನೀನು ಅಲ್ಲಿ ಆಟ ಆಡ್ಕೋತಿದ್ದೆ ಕಲ್ಲಲ್ಲಿ ಅದು ಆಮೇಲೆ ಅಲ್ಲಿ ಕಡಲೆ ಬೀಜ ಹಾಕ್ಬೇಕಾದ್ರೆ ನೀನು ಒಂದ್ಸಲ ಬಂದಿದ್ದೆ ಎತ್ತಿನ ಗಾಡಿ ಬಂದಿತ್ತು ಎತ್ತಿನ ಗಾಡೀಲಿ ಕೂತ್ಕೋಬೇಕು ಅಂತ ಹೇಳಿದ್ದೆ ನೀನು ಅವಾಗ ಅವ್ರದ್ದು ಎತ್ತಿನ ಗಾಡೀಲಿ ಕೂರಿಸಿದ್ವಿ ನೆನಪಾಯ್ತಾ ಅದು ಆಮೇಲೆ ಅದೇ ಫಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದು ನಾವು ಬ್ಲಾಗಲ್ಲ ಕೆಮ್ಮು ನೆಗಡಿ ಅದೇ ಫಸ್ಟ್ ಟೈಮು ವಿಡಿಯೋ ಮಾಡಿದ್ದು ನಾವು ವ್ಲಾಗಲ್ಲ ಅದು ಸುಮ್ಮನೆ ವಿಡಿಯೋ ಮಾಡಿದ್ದು ಇದು ನಮ್ಮ ಮಗಳಿಗೋಸ್ಕರ ಒಂದು ಇದು ಮಾಡಿದ್ದು ನಮ್ಮ ದಿನ್ನೇವಲ್ಲದಲ್ಲಿ ಇದು ಮಾಡಿದ್ದು ಆ ವಿಡಿಯೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಸುಮ್ಮನೆ ಮಾಡಿದ್ದು ಅಷ್ಟೇ ಅದು ಬ್ಲಾಗಲ್ಲ ಚೆನ್ನಾಗಿದೆ ಅದು ತುಂಬ ನೆನಪುಗಳಿದ್ದಾವೆ ದಿನ್ನೇವಲ ಅಂದರೆ ಅಷ್ಟೇ ಇನ್ನೂ ಏನಾದ್ರು ಹೇಳ್ಬೇಕು ಹಾಂ ಜೋಕಾಲಿ ಕಟ್ಕೊಟ್ಟಿದ್ದು ನೆನಪಾಯ್ತಾ ಮಗಳೇ ನಿಮಗೆ ಎಲ್ಲಿ ಕಟ್ಟಿದ್ದಾಳು ಅಲ್ಲಿ ಹುಣಸೆ ಮರದ ಹತ್ರ ಹಾಂ ಹುಣಸೆ ಮರದ ಹತ್ರ ಅಲ್ಲ ಹುಣಸೆ ಮರಕ್ಕೇ ಜೋಕಾಲಿ ಕಟ್ಬಿಟ್ಟಿದ್ದು ನಾವು ಹುಣಸೆಕಾಯಿ ಹಾಕತ್ತಿದ್ವಿ ನೀನು ಜೋಕಾಲಿ ಆಡ್ತಿದ್ದೆ ಹುಣಸೆ ಮರದಲ್ಲಿ ಆ ಜೋಕಾಲಿ ಅದು ಸೀರೆನಲ್ಲಿ ಅದು ನೆನಪಾಯ್ತಾ ತುಂಬ ನೆನಪುಗಳಿದ್ದಾವೆ ಕೆಲವೊಂದು ನೆನಪುಗಳು ಖುಷಿ ಕೊಡುತ್ತೆ ಲೈಫಲ್ಲಿ ಯಾವಾಗವಾಗ ಅಂಥವನ್ನೆಲ್ಲ ನೆನಪು ಮಾಡಿಕೊಂಡು ನಾವು ಖುಷಿಯಾಗಿ ಜೀವನ ಕಳಿಬೇಕು ಖುಷಿಯಾಗಿರಬೇಕು ಮತ್ತೇನು ವಿಶೇಷ ಇಲ್ಲ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಒಂದಷ್ಟು ನೆನಪುಗಳು ಮಾಡ್ಕೊಂಡ್ವಿ ಅದ್ರ ಬಗ್ಗೆ ಮಾತಾಡಿದ್ವಿ ಪಾಪ ನಮ್ಮ ಮಗಳು ಆಗಲೇ ಒಂದು 4-5 ಸಲ ಹಾಕಿಸ್ಬಿಟ್ಲು ನಿದ್ದೆ ಬರ್ತೈತೆ ಮಗಳೇ ಅವಳ ಕಡ್ಡೆಲ್ಲ ಇದಾಗ್ಬಿಟ್ಟಿದೆ ಎಕ್ಸಾಮ್ ಬೇರೆ ಇದೆ ಓದ್ಕೊಂಡು ಮುಗೀತು ಓದ್ಕೊಂಡು ಮಲ್ಕೋಬೇಕು ಬೇಗ ಅಷ್ಟೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ